ಕಟ್ಟಿ ಜೋಗಳವನ್ನ ಹಾಡೋದನ್ನ ನೋಡೀವಿ ನಾವು. ಎಲ್ಲರಿಗಿಂತ ಮುಂಚೆ ನೋಡಲು ಈ ತೊಟ್ಟಿಲಕ್ಕ 4 ಹಗ್ಗ ಯಾಕಿರ್ತಾವ್ರಿ? 5 ಕಟ್ಟಾಕೇನು ಬ್ಯಾಡ ಅಂತದೇನು ತೊಟ್ಟಿಲ್ಲ, 6 ಕಟ್ಟಿದ್ರೆ ಏನು ಬ್ಯಾಡ ಅಂತದೇನು? ನಮ್ಮ ಹಿರಿಯರ ಆ 4 ಹಗ್ಗಗಳಿಗೆ ಒಂದು ಸೂತ್ರವನ್ನಿಟ್ಟಿದ್ದಾರೆ. ಆ ಒಂದೊಂದು 4 ಹಗ್ಗಗಳಿಗೆ ಏನು ಹೇಳ್ತಾರೆ? ಶಮೆ, ದಮೆ, ಶಾಂತಿ, ಯೋಗ. ಈ ಶಮೆ, ದಮೆ, ಶಾಂತಿ, ಯೋಗ ಅನ್ನುವಂಥ 4 ಹಗ್ಗಗಳನ್ನು ಕಟ್ಟಿ, ನಾನು ಹೇಳೋದು ಜರ ನಿಮಗೆ ತಿಳಿಯಲ್ಲ ಬೇಗ, ಸುಮ್ಮ ಕಿವಿ ಮೇಲಾರ ಹೈದೋಲಿ ಪುರಾಣ. ಆ ತೊಟ್ಟಿಲ ಎಂಥದ? ನಿರ್ಮಾಯ ಎಂಬ ತೊಟ್ಟಿಲ. ಶಮೆ, ದಮೆ, ಶಾಂತಿ, ಯೋಗ ಎಂಬ ಹಗ್ಗವನ್ನು ಸುಜ್ಞಾನವೆಂಬ ತಲೆದಿಂಬ ಇಟ್ಟು ತ್ಯಾಗ ಅನುಕಂಪಗಳ ಚಟ್ಟವನ್ನು ಕಟ್ಟಿ, ಆ ತೊಟ್ಟಿಲದ ಮೇಲೆ ಚಟ್ಟ ಅಂತ ಕಟ್ತಾರೆ. ತ್ಯಾಗ ಅನುಕಂಪಗಳ ಚಟ್ಟವನ್ನು ಕಟ್ಟಿ ನಿನ್ನೆ ದಿನ ಮೌನಯ್ಯ ಅಂತ ನಾಮಕರಣವನ್ನು ಮಾಡೀವಿ. ಹೆಸರು ಭಾಳ ಚಲೋ ಇಟ್ಟಾರೆ. ನಾನೇನು ಹೇಳಿದನಲ್ಲ, ಹೆಸರಿಡಲಿನ ನಮ್ಮ ನಾಡಿನ ಸಂಸ್ಕೃತಿ ಅದ, ಹೆಸರಿಡಲಿನ ಒಂದು ಪರಂಪರೆ ಅದ. ಆದರೆ ಇಲ್ಲಿ ಮೌನಯ್ಯನನ್ನ ಆ ತಾಯಿ ಎರದ ತೊಟ್ಟಿಲದೊಳಗೆ ಹಾಕ್ಯಾಳ. ನಾಗಮ್ಮ ತಾಯಿ ಆ ಮಗುವಿನನ್ನು ಎರೆದು ತೊಟ್ಟಿಲದೊಳಗೆ ಹಾಕಿದಾಗ ಆ ಮಗು ಏನು ಮಾಡ್ತಿತ್ತು ಅಂದ್ರೆ, ಎರಡು ಕಾಲಿನಿಂದ ಹಿಂಗೆ ತೊಟ್ಟಿಲವನ್ನು ಒದೀತಿತ್ತು. ಎಲ್ಲ ಮಕ್ಕಳು ಒದೀತಾವೆ. ಆದ್ರೆ ಇಲ್ಲಿ ಕವಿ ಎಷ್ಟು ಚಂದ ವರ್ಣನ ಮಾಡ್ಯಾನಂದ್ರೆ, ಆ ತೊಟ್ಟಿಲಕ್ಕೆ ಯಾಕೆ ಮಗು ಒದೀತಿತ್ತು ಅಂದ್ರೆ, ಮುಂದೆ ನಾ ದೊಡ್ಡವಾದ ಮೇಲೆ ದೇವರು, ಧರ್ಮ, ನ್ಯಾಯ, ನೀತಿ ಇಲ್ಲ ಅನ್ನೋರ ಎದಿಗಿ ಒದೀತೀನಿ ಅನ್ನೋದಕ್ಕೆ ತೊಟ್ಟಿಲಕ್ಕೆ ಒದೀತಿತ್ತು. ಆ ಮಗುವಿನ ಕಾಲೊಳಗ ಗೆಜ್ಜೆಯನ್ನು ಹಾಕಿದಳು ತಾಯಿ. ಆ ಮಗುವಿನ ಕಾಲೊಳಗ ಗೆಜ್ಜೆಯನ್ನು ಹಾಕಿದಾಳೆ ತಾಯಿ. ಆ ಗೆಜ್ಜೆ ಸಪ್ಪಳ ಮಾಡ್ತಿತ್ತು, ಮಗು ಸಪ್ಪಳವನ್ನು ಮಾಡ್ತಿತ್ತು. ಆ ಗೆಜ್ಜೆಯ ಸಪ್ಪಳ ಏನಂತ ಇಲ್ಲಿ ಕವಿ ವರ್ಣನ ಮಾಡ್ತಾನಂದ್ರೆ, ನಾ ಮುಂದೆ ದೊಡ್ಡವಾದ ಮೇಲೆ ಕಾಮ ಕ್ರೋಧಾದಿಗಳನ್ನು, ಮನುಷ್ಯನನ್ನು ಕೆಡಿಸೋ ಯಾವುದು? ಕಾಮ ಕ್ರೋಧಾದಿಗಳೇ. ಮುಂದೆ ನಾ ದೊಡ್ಡವಾದ ಮೇಲೆ ಈ ಕಾಮ ಕ್ರೋಧಾದಿಗಳನ್ನು ಗೆಜ್ಜೆಯ ನಾದದಂತೆ ಕುಣಿಸ್ತೀನಿ ಅನ್ನೋದಕ್ಕೆ ಕಾಲೊಳಗಿನ ಗೆಜ್ಜೆಯ ಸಪ್ಪಳವನ್ನು ಮಾಡ್ತಿತ್ತು. ಇನ್ನು ಆ ಮಗು ತೊಟ್ಟಿಲಿನಿಂದ ಕೆಳಗೆ ಹಾಕಿದರ ಎಲ್ಲ ಮಕ್ಕಳು ಹೆಂಗೆ ಮಕ್ಕೋತಾವೆ ಅಂದ್ರೆ, ಮುಖ ಮ್ಯಾಲ ಮಾಡಿ ಮಲಗಲ್ರಿ, ಮುಖ ಕೆಳಗೆ ಮಾಡಿ ಬಾರ್ಲೇನೆ ಮಕ್ಕೋತಾವ ಸಣ್ಣ ಮಕ್ಕಳು. ಈ ಹುಡುಗ ಏನು ಮಾಡ್ತಿತ್ತ? ಹಿಂಗ ಮುಖ ಕೆಳಗೆ ಮಾಡಿ ಎದೆಯನ್ನು ಮುಂದಕ್ಕೆ ಸರಿಸ್ತಿತ್ತು. ತನ್ನ 2 ಕಾಲಗಳನ್ನು ಹಿಂದೆ ಒತ್ತಿ ಎದೆಯನ್ನು ಮುಂದಕ್ಕೆ ಸರಿಸ್ತಿತ್ತು. ಕವಿ ಇಲ್ಲಿ ಏನು ವರ್ಣನ ಮಾಡ್ಯಾನಂದ್ರ, ಇದು ಯಾಕೆ ಮುಂದಕ್ಕೆ ಸರಿಸ್ತಿತ್ತು ಎದೆ ಅಂದ್ರೆ, ಮುಂದೆ ನಾ ದೊಡ್ಡವಾದ ಮೇಲೆ ಈ ಸಂಸಾರ ಅನ್ನುವ ಸಾಗರವನ್ನು ಈಜಿ ನಾ ಪಾರಾಗ್ತೀನಿ ಅನ್ನೋದಕ್ಕೆ ಎದೆಯನ್ನು ಮುಂದಕ್ಕೆ ಸರಿಸ್ತಿತ್ತಂತ. ಯಾಕ ಈ ಜೀವನದಾಗ ಸಂಸಾರ ಸಾಗರದೊಳಗೆ ಬಿದ್ದವರೇ ಬಹಳ ಜನ ವಿನ ಗೆದ್ದವರು ನಮ್ಮಲ್ಲಿ ಬಹಳ ಕಮ್ಮಿ ಅದಾರ. ಶರಣಮುತ್ಯಾನಂತವರು
ಗೆದ್ದಾರಂತ ಹೇಳಿ ಇವತ್ತು ಅವರ ಜಾತ್ರೆ ಆಗ್ತದ. ದತ್ತ ಮಹಾರಾಜನಂತವ್ರು ಗೆದ್ದಾರಂತನ ಇವತ್ತು ಅವ್ರ ಜಾತ್ರೆ ಆಗ್ತದ. ಮಡಿವಾಳಪ್ಪನಂತವ್ರು ಗೆದ್ದಾರಂತೇಳಿ ಇವತ್ತು ಜಾತ್ರೆ ಆಗ್ತದ. ಶರಣನಪ್ಪಂತವ್ರು ಗೆದ್ದಾರಂತ ಇವತ್ತು ಅವ್ರ ತೇರಾಗ್ತದ. ಪ್ರಪಂಚದಾಗ ಇವರು ಬಿದ್ದ ಆಮೇಲೆ ಗೆದ್ದವರ ಕಥೆ ಇವೆಲ್ಲ ಇವು ನಮಗೆ. ಇಲ್ಲಿ ಆ ಮಗು ಏನು ಹೇಳ್ತದ ಅಂದ್ರೆ, ಸಂಸಾರ ಸಾಗರವನ್ನು ಈಜಿ ನಾ ಪಾರಾಗ್ತೀನಿ. ದಾಸರು ಹೇಳಿದರಲ್ಲ, ಈ ಸಂಸಾರ ಸಾಗರವನ್ನು ಈಜಿ ನಾ ದಣಕೊಂಡೆ, ಶಂಭೋ ಸನಿಯಾಕ ಬರುವಲ್ದು ಅಚ್ಚಿದಂಡಿ. ಈಶಿನ ದನಕೊಂಡೆ ಶಂಭು, ಈಶಿನ ದನಕೊಂಡೆ ಶಂಭು, ಸನಿಹಕ ಬರುವದಪ್ಪ ಆಚಯ ದಂಡಿ, ಸನಿಹಕ ಬರುವದಪ್ಪ ಆಚಯ ದಂಡಿ. ಅಚಿದಂಡೆ ಗೈತ್ಯಪ್ಪ ಬಾಳ್ಗದಲ, ಇಚಿದಂಡೆ ಗೈತ್ಯಪ್ಪ ಬಾಳುವುದಲ, ಅಚಿದಂಡೆ ಗೈತ್ಯಪ್ಪ ಬಾಳ್ಗದಲ, ಇಚಿದಂಡೆ ಗೈತ್ಯಪ್ಪ ಬಾಳುವುದಲ. ಬರಬಾರದಿತ್ತಪ್ಪ ನಾ ಬದಲ, ಬರಬಾರದಿತ್ತಪ್ಪ ನಾ ಬದಲ, ಹಾದಿ ತಪ್ಪಿ ಬಂದೇನಪ್ಪ, ಹಾದಿ ತಪ್ಪಿ ಬಂದೇನಪ್ಪ ತಿಳಿದಿಲ್ಲ. ಈಶಿನ ದನಕೊಂಡೆ ಶಂಭು, ಸನಿಹಕ ಬರುವದಪ್ಪ ಆಚಯ ದಂಡಿ, ಸನಿಹಕ ಬರುವದಪ್ಪ ಆಚಯ ದಂಡಿ. ಈಶಿನ ದಣಕೊಂಡೆ ಶಂಭೋ ಸನಿಯಾಕ ಬರುವಲ್ದು ಅಚ್ಚಿದಂಡಿ. ಈ ಸಂಸಾರ ಸಾಗರವನ್ನು ದಾಟೋದು ಭಾಳ ಕಷ್ಟ ಅದ. ಅದಕ್ಕೆ ಇಲ್ಲಿ ಆ ಮಗು ಎರಡು ಕಾಲಗಳನ್ನು ಹಿಂದೆ ಒತ್ತಿ ಎದೆಯನ್ನು ಮುಂದಕ್ಕೆ ಸರಿಸ್ತಾನೆ, ಎದೆಯನ್ನು ಮುಂದಕ್ಕೆ ಸರಿಸ್ತಾನೆ. ಅಂದ್ರೆ ಹೀಗೆ ಸಂಸಾರವನ್ನು ನಾ ಈಜಿ ಪಾರಾಗ್ತೀನಿ ಅನ್ನೋ ಸೂಚನೆಯನ್ನು ಹೇಳುತ್ತೆ. ಇನ್ನು ಆ ಮಗುವಿನ ಎರಡು ಕೈಗಳು ಹಿಂಗೆ ಗಟ್ಟಿಯಾಗಿ ಮುಚ್ಚಿರ್ತಿತ್ತಂತ. ಎರಡು ಕೈಗಳು ಯಾಕೆ ಮಗು ಗಟ್ಟಿಯಾಗಿ ಮುಚ್ಚಿರ್ತಿತ್ತು ಅಂದ್ರೆ, ನಾ ಮುಂದೆ ನನ್ನ ಜೀವನದಾಗ ಏನು ವ್ರತ ಹಿಡಿತೀನಿ, ಏನು ನಿಯಮ ಹಿಡಿತೀನಿ, ಅದು ಕೊನೆಯವರೆಗೆ ಒಯ್ದು ಮುಟ್ಟಿಸ್ತೀನಿ ಅನ್ನೋದಕ್ಕೆ ಮಗು ಕೈ ಗಟ್ಟಿಯಾಗಿ ಮುಚ್ಚಿಡಿತಿತ್ತು. ನಾವೆಲ್ಲ ನಿಯಮ ಹೆಂಗಂದ್ರೆ, ಯಾವ್ದಾರ ಜರ ಹೈರಾಣ ಬತ್ತಂದ್ರೆ ಎಲ್ಲನೂ ಬಿಡ್ತೀವಿ. ಇಲ್ಲ ಕಿಶ್ಯಾದಾಗ 5 ಅಲ್ಲದ 10 ರೂಪಾಯಿ ಇದ್ರೆ ಯಾವ ಮಗಂದೇನು ಅನ್ನೋರು ನಾವೆಲ್ಲ. ನಿಯಮಗಳು ಹೆಂಗಿರ್ಬೇಕ, ಗಟ್ಟಿಯಾಗಿ ಇರಬೇಕು. ನಮ್ಮ ನಿಯಮಗಳು ಹೆಂಗ್ರಿ, ಚಲೋ ಆದ್ರೆ ನಾವು ಅಂತೀವಿ, ಕೆಟ್ರ ದೇವ್ರ ಮೇಲೆ ಹಾಕ್ತೀವಿ ನಾವೆಲ್ಲ. ನಾ ಮಾನ್ಯ ಒಬ್ರಿಗೆ ಅಂದು, ಅಣ್ಣವ್ರ ಈ ವರ್ಷ ತೊಗರಿ ಹೆಂಗಾಗ್ಯದ? ಏನ್ರಿ ಮುತ್ತೆಯವ್ರ, ಕಣ್ಣಾಗ ಎಣ್ಣೆ ಹೈಕೊಂಡು ಹಗಲ ರಾತ್ರಿ ದುಡ್ದೀನಿ, 100 ಚೀಲ ಮಾಡೀನಿ ಅಂತ ಎದಿ ಹೊಡ್ಕೊಂಡು ಹೇಳೋದು. ಮತ್ತು ಮಾರನೇ ವರ್ಷ, ಯಾಕ್ರಿ ಅಣ್ಣವ್ರ ಹೆಂಗಾಗ್ಯಾವ ತೊಗರಿ? ಆ ವರ್ಷ 100 ಬೆಳೆದಾವ, ಆ ವರ್ಷ 3 ಆಗಿದ್ದು ರೀ. 3 ಆದಾಗ ಏನು ಹೇಳ್ತಾನ ಗೊತ್ತಾನವ? ಏನು ನಮ್ಮ ಕೈಯಾಗ ಏನದ ರೀ ಮುತ್ಯಾರ, ಎಲ್ಲ ಅವ ಶರಣ ಮುತ್ಯ ಮಾಡವಲ್ಲ ಅಂದವಾಗ. 100 ಚೀಲ ಆದಾಗ ನಾ ಮಾಡ್ತೀನಿ ಅಂತೀವಿ, 3 ಚೀಲ ಆದ್ರೆ ದೇವ್ರ ಮೇಲೆ ಹಾಕ್ತೀವಿ. ಕಾರಣ ಇದು ನಿಯಮ ಅಲ್ಲ, ಎಲ್ಲವೂ ಅವನದ. ಮಾನ ಅಪಮಾನ ಅವಂದ, ಸುಖ ದುಃಖ ಅವಂದ, ಏರ ಇಳುವ ಅವಂದ. ಈ ಸಮಾನತೆಯ ಭಾವ ಬರಬೇಕು ನಮ್ಗೆ.
ಹೀಗೆ ಆ ಮಗುವಿನ ಅರ್ಥ ಏನು ಹೇಳ್ತಾನೆ, ಕೈ ಗಟ್ಟಿಯಾಗಿ ವ್ರತವನ್ನ ನೇಮನ್ನ ಪಾಲಿಸ್ತೀನಿ. ಇನ್ನು ತಾಯಿ ಆ ಮಗುವಿನನ್ನ ತೊಡಿ ಮೇಲೆ ಹೈಕೊಂಡ ಒಂದು ಅಂತಃಕರಣದೊಳಗೆ ಹರಿಸ್ತಾಳ. ಏನು ಹೇಳ್ತಾಳ? ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನೊಳು ಚೂಡ ಮಣಿಯಾಗು ನನಕಂದ, ಜ್ಯೋತಿಯಾಗ ಜಗಕ್ಕೆಲ್ಲ. ಒಮ್ಮರ ನೀವು ಮಕ್ಕಳಿಗೆ ಹಿಂಗೆ ಹರಿಸಿರೇನು? ತಾಯಿ ತೊಡಿ ಮೇಲೆ ಹಾಕೊಂಡು ಮಗನಿಗೆ ಹೇಳ್ದಳಂತ, ಅಪ್ಪ ಮೌನಯ್ಯ, ನೀ ದೊಡ್ಡವಾದ ಮೇಲೆ ಹೆಂಗಾಗಬೇಕು ಅಂದ್ರೆ ಗಾಳಿ ನೀರ ಬೆಳಕಿನಂಗಾಗು ಅಂತ ಹೇಳಿದಳಂತ. ಗಾಳಿ ನೀರ ಬೆಳಕ ಯಾರಿಗೆ ಬ್ಯಾಡ್ರಿ? ಗಾಳಿ ನೀರ ಬೆಳಕ ಮೇಲ್ವರ್ಗದವರಿಗೆ ಬೇಕು, ಕೆಳವರ್ಗದವರಿಗೆ ಬ್ಯಾಡೇನು? ಗಂಡಿಗೆ ಬೇಕು, ಹೆಣ್ಣಿಗೆ ಬ್ಯಾಡೇನು? ಗಾಳಿ ನೀರ ಬೆಳಕ ಈ ಭೂಮಿಯ ಮೇಲಿರುವ ಎಲ್ಲರಿಗೆ ಹೆಂಗ ಬೇಕಾಗ್ತದ, ಮುಂದೆ ನೀ ದೊಡ್ಡವಾದ ಮೇಲೆ ಗಾಳಿ ನೀರ ಬೆಳಕಿನಂಗಾಗುವಂತ ಹರಿಸೋದಳಂತ. ನೋಡಿ ಎಂಥ ಕಿಮ್ಮತ್ತಿನ ಹರಿಕೆಯನ್ನು ತಾಯಿ ಇಲ್ಲಿ ಮಾಡ್ತಾಳೆ. ನಾವೆಲ್ಲ ಮಕ್ಕಳಿಗೆ ಇಂಥ ಹರಿಕೆಯನ್ನು ಹೇಳಬೇಕು. ನಾವು ಮಕ್ಕಳಿಗೆ ಎಂಥದ್ದು ಕಲಿಸಲ್ರಿ. ಅವ್ವ ಸಣ್ಣ ಇರ್ತಾವ, ಮನೆಗೆ ಮಾವು ಬಂದಿರ್ತಾನ, ನೀವು ಎಲೆ ತಿಂದು ಅದರ ಬಾಯಾಗಿಟ್ಟು ಈಗ ನಿಮ್ಮ ಸ್ವಾದರ ಮಾವನ ಮೇಲೆ ಉಗುಳು ಅಂತೀರ. ಏನು ಗೊತ್ತು ಪಾಪ, ನೀವು ತಿಂದು ಎಲೆ ಅಡಿಕೆ ಇಟ್ಟಿರ್ತೀರಿ, ಮತ್ತೇನು ಹೇಳ್ತೀರಿ? ಈಗ ನಿಮ್ಮ ಸ್ವಾದರ ಮಾವಗ ಎಡಗಾಲ್ಯ ಒದಿ, ಬಲಗಾಲ್ಯ ಒದಿಬಾರ್ದರ ಮತ್ತೆ ಅದು ಎಡಗಾಲ್ಯ ಇವತ್ತು ಅವನಿಗೆ ಒದಿತದ, ರೂಢಿಯಾಗಿ ಮುಂದೆ ನಿಮಗೂ ಓದಿ. ನಾ ಯಾಕೆ ಹೇಳಾಕತ್ತೀನಿ, ಮಕ್ಕಳ ಮನಸ್ಸು ಅನ್ನೋದು ಹೆಂಗಿರ್ತದ ಅಂದ್ರೆ ಕೆಸರಿನ ಮುದ್ದಿ ಇದ್ದಂಗಿರ್ತದ. ನೀವು ಚಲೋದ ಕಲಿಸ್ರಿ ಚಲೋದ ಬೆಳೀತಾವ, ಕೆಟ್ಟದ ಕಲಿಸ್ರಿ ಕೆಟ್ಟದ್ದ ಬೆಳೀತಾವ. ಈ ಮನ್ಯಾಗ ಬರೀ ಒಕ್ಕಲತನ ಮಾಡೋರು ಇದ್ರು ಅಂದ್ರೆ ಆ ಹುಡುಗಿ ಏನು ಮಾಡ್ತದ್ರಿ? ಅವ್ರ ಅಪ್ಪ ಹೆಂಡಿ ಕಸ ಮಾಡೋದು ನೋಡ್ತದ, ಎತ್ತುಗಳು ಹೊಡೆಯೋದು ನೋಡ್ತದ, ಎಮ್ಮಿ ಹೊಡೆಯೋದು ನೋಡ್ತದ. ಈ ಹುಡುಗನು ಮುಂಜಾನೆ ಎದ್ದು ಬರ್ಕೋಲು ತಗೊಂಡ ಸಣ್ಣ ಹುಡುಗ ಅವ್ರ ಅಪ್ಪ ಎತ್ತುಗಳಿಗೆ ಹೊಡೆಯೋದು ನೋಡಿ ಇದನ್ನು ಬರ್ಕೋಲು ತೊಗೊಂಡು ಹೊಡ್ಯಾಕ ಹೋಗ್ತದ. ಇನ್ನೊಬ್ಬರು ಮನ್ಯಾಗ ಒಕ್ಕಲತನ ಇಲ್ಲ, ಅವ ಡಬಲ್ ಡಿಗ್ರಿ ಮನುಷ್ಯ, ಅವನ ಮನೆಗೆ ಇಂಗ್ಲೀಷ್ ಪೇಪರ್ ಬರ್ತಾವ. ಅವ ಇಂಗ್ಲೀಷ್ ಪೇಪರ್ ಅವ್ರ ಅಪ್ಪ ಓದಿದ ಮೇಲೆ ಇದು 6-7 ವರ್ಷದ ಹುಡುಗ, ಇವನು ಕುರ್ಚಿ ಮೇಲೆ ಕುಂತ ಆ ಇಂಗ್ಲೀಷ್ ಪೇಪರ್ ನೋಡ್ತಾ. ಇವನಿಗೆ ಬರಲ್ಲ, ಓದಾಕ ತಿಳಿಯಲ್ಲ. ಖರೆ ಅಪ್ಪ ಏನು ಮಾಡಿರ್ತಾನ, ಮಗ ಅದನ್ನು ಮುಂದುವರಿಸ್ತಾನ. ಅದಕ್ಕೆ ನಿಮ್ಮಗಳಿಗೆ, ನಮ್ಮ ಹಳ್ಳಿಗಾಡಿನ ಜನತೆಗೆ ನಮ್ಮ ಕಳಕಳಿಯ ಮನವಿ ಏನಂದರೆ, ಇವತ್ತು ಬಹಳ ದುರಭ್ಯಾಸ, ದುಶ್ಚಟಗಳು, ದುರ್ಭಾವಗಳು ನಮ್ಮ ಹಳ್ಳಿಗಾಡಿನಲ್ಲಿ ತುಂಬಿ ತುಳುಕಾಗ್ತದೆ. ಅದಕ್ಕೆ ನಾ ಈ ಮನವಿಗಳ ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ, ಚಟಾಧೀನರಾದ್ರಿ ಅಂದ್ರೆ ನಿಮ್ಮ ಮಕ್ಕಳು ಇದೇ ಪರಂಪರೆಯನ್ನು ಮುಂದುವರಿಸ್ತಾರೆ. ಮನುಷ್ಯ ಸಣ್ಣವರು ಎದರೆ ದೊಡ್ಡವ್ರು ಏನು ತಪ್ಪುಗಳನ್ನು ಮಾಡಬಾರದಂತ. ನಮ್ಮೆಲ್ಲ ಹಳ್ಳ್ಯಾಗ ಅಂತಾರೆ ನೋಡಿ, ಮಾಸ್ತರ ಮತ್ತು ಅದೇನ ಮಾಡಿದರೆ ಹುಡುಗರು ಓಡ್ಯಾಡಿ ಮಾಡ್ತಾವಂತಾರ. ಗೊತ್ತಿಲ್ಲ ನಾನು ನೋಡಿ. ಆ ಮಾಸ್ತರ ಅದನ್ನು ಮಾಡೋದನ ಅಂದ್ರೆ ಮಕ್ಕಳು ಓಡ್ಯಾಡಿ ಮಾಡ್ತಾವ ಅದನ್ನು. ಹಂಗೆ ದೊಡ್ಡವರಾದವ್ರು ನೀವು ಮಕ್ಕಳೆದ್ರೆ ಹೆಂಗೆ ಇರ್ತೀರಿ, ನಿಮ್ಮ ಕಾಪಿ ಅವೆಲ್ಲ ನೀವು ಏನು ಮಾಡ್ತೀರಿ ನೋಡ್ತಾವ. ಈಗ ಎಷ್ಟೋ ಮಂದಿ ಹಳ್ಳ್ಯಾಗ ನೋಡ್ತೀನ, ಇವ್ರು ಕಟ್ಟಿ ಮೇಲೆ ಕುಂತು ಭಾಳ ದಿನಗಳ ಹಿಂದೆ ಇದು ಪದ್ಧತಿ. ಬೀಡಿ ಕೊಟ್ಟು ಅಲ್ಲಿ ನಿಮ್ಮವು ರೊಟ್ಟಿ ಮಾಡಕತ್ತೇಳಲ್ಲ ಒಲೆಯಾಗ ಹಚ್ಕೊಂಬ ಅಂತ ಕಳಿಸ್ತಾ. ಅದು ಒಂದಿನ ಹಚ್ಕೊಂಬರ್ತದ, 2 ದಿನ ಹಚ್ಕೊಂಬರ್ತದ, ತಿಂಗಳಾನುಗಟ್ಲೆ ಹಚ್ಕೊಂಬಂದು ಕೊಡ್ತದ. ಖರೆ ಒಂದು ದಿನ ನಮ್ಮ ಅಪ್ಪ ಇದನ್ನ ಯಾಕೆ ಜಗ್ಗುತ್ತಾನ ಅಂತ ಒಂದು ಜುರುಕಿ ಜೊಗ್ಗೆ ನಿಮ್ಗೆ ಕೊಡಾಕ ಚಾಲು ಮಾಡಿಬಿಡ್ತಾರೆ. ಕಲ್ಸವ್ರು ಯಾರು? ನಾವೇ ಅಲ್ಲ.
ನಾವು ಏನು ತಪ್ಪು ಮಾಡ್ತೇವೆ ಮಕ್ಕಳ ಆ ದಾರಿ ಹಿಡಿತಾವ. ಅಪ್ಪನೂ ವಕೀಲ, ಮಗನೂ ವಕೀಲರಿದ್ರು, ಇಬ್ಬರು ವಕೀಲರಿ. ಅಲ್ಲಿ ಏನಾಯ್ತ, ತಂದಿಗೆ ಯಾವಾಗಲೂ ಸಿಗರೇಟ್ ಸೇದು ಚಟ ಇತ್ತು. ತಂದಿಗೆ ಸಿಗರೇಟ್ ಸೇದು ಚಟ, ಮಗನಿಗೆ ಮದುವೆ ಮಾಡ್ಯಾನ. ಆದರೆ ಮಗನೆದರ ತಂದಿ ಸಿಗರೇಟ್ ಸೇದಿ 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 ಆ ಮಗನಿಗೂ ರೂಢಿಯಾಗಿ ಬಿಡುತ್ರಿ. ಅವ ದಿನ ಈ ಕಡೆ ಅಪ್ಪ ಕುಂತು ಸೇದದ್ರ ಅವನ ಮುಂದೆ ಮಗ ಕುಂತು ಸೇದ್ತಿ. ಒಂದು ದಿನ ಏನಾಯ್ತ, ಆ ಮಗ ಸೇದಾಕತ್ಯಾನ, ಮೊಮ್ಮಗ ಒಳಗೆ ಬಂತ್ರಿ. ಮುತ್ಯ ಆ ಕಡೆ ಕೂತಿದ್ದ, ಅವ್ರ ಅಪ್ಪ ಸೇದಾಕತ್ತಿದ್ದ. ಅವ ಏನು ಸಿಗರೇಟ್ ಹಿಡಿದು ಸೇದಾಕತ್ತಿತ್ತ. ಆ ಗಳಿಗ್ಯಾಗ ಅವ್ರ ಅಪ್ಪ ಏನು ಮಾಡ್ದ, ಆ ಹುಡುಗ ಬಂಧಗಳಿಗೆ ಅದನ್ನು ಟೇಬಲ್ ಕೆಳಗೆ ಒತ್ತಿ ಆರಿಸಿಬಿಟ್ಟವ. ಇವ ಯಜಮಾನ ಮಗನಿಗೆ ಕೇಳ್ದ, ಲೇ ತಮ್ಮ, 80 ವರ್ಷದ ಯಜಮಾನ ನನ್ನ ಎದರ ಕಾಲ ಮೇಲೆ ಕಾಲು ಹಾಕಿ ಸಿಗರೇಟ್ ಸೇದ್ತಿದಿ, ಒಂದು ಗೇಣದ ನಿನ್ನ ಮಗ, ಅವ ಬಂಧಗಳಿಗೆ ಅಂಜಿ ಅದನ್ನು ಆರಿಸಿಬಿಟ್ಟೆಲ್ಲ ಯಾಕಂದವ. ಅವಾಗ ಅವ ಹೇಳ್ದ, ಯಪ್ಪ, ನಾ ಸಣ್ಣವಿದ್ದಾಗ ನೀ ದಿನ ನನಗೆ ತೋರಿಸಿ ಇವತ್ತು ನನಗೆ ರೂಢಿ ಬಂದದ, ನಾಳೆಗೆ ನನ್ನ ಮಗ ಇದ ಕಲಿಬಾರದು ಅಂತ ನಾ ಆರಿಸಿದೆ. ಹೇಳುವ ಮಾತ ಯಾವಾಗಲೂ ದೊಡ್ಡವರಾದವರು ಸಣ್ಣ ಮಕ್ಕಳೊಡನೆ ನಮ್ಮ ವರ್ತನೆಗಳು ಹೇಗಿರಬೇಕ ಯೋಚನೆ ಮಾಡಬೇಕಾಗ್ಯ. ಅದಕ್ಕೆ ಇಲ್ಲಿ ಈ ಮಾತುಗಳ ನಿಮಗೆಲ್ಲ ಯಾಕೆ ಹೇಳಕತ್ತೀನಿ, ಇಲ್ಲಿ ತಾಯಿ ಮಗನಿಗೆ ಹರ್ಷಾಳ. ಏನು ಹರ್ಷಾಳ? ಗಾಳಿ ನೀರ ಬೆಳಕಿನಂಗಿರು, ಮಾತಿನಾಗ ಒಳ್ಳೆ ಚೂಡಾಮಣಿಯಾಗು, ನೀನು ಈ ನಾಡಿಗೆ ಜ್ಯೋತಿ ಸ್ವರೂಪನಾಗಿ ಬಾಳಪ್ಪ ಅಂತ ಹೇಳಿ ತೊಡಿ ಮೇಲಿರುವ ಮಗನನ್ನ ತಾಯಿ ಹರಿಸ್ತಾಳ. ಹೀಗೆ ಹರಿಸುವಾಗ ಆ ಮೌನಯ್ಯ ಯಾವಾಗ ತಾಯಿಯ ಮಡಿಲಲ್ಲಿ ಅದಾನ, ಒಂದೇ ಸಮನೆ ಅಳಾದೇ ಅಳಾದು. ಆ ಹುಡುಗ ಹಗಲ ರಾತ್ರಿ ಅಳಾದೆ, ಮಲ್ಕೊಳ್ಳೋದಿಲ್ಲ, ನಿದ್ರೆ ಮಾಡೋದಿಲ್ಲ, ತಾಯಿ ಮಲಿ ಕುಡಿಯೋದಿಲ್ಲ, ಹಗಲ ರಾತ್ರಿ ಅಳಾದೆ ಅಳಾದು. ಈ ಹುಡುಗನ ಅಳು ಎಷ್ಟು ಬ್ಯಾಸರ ಆಗಿತ್ತು ಅಂದ್ರೆ ಮಗ್ಗಲ ಮನೆಯವ್ರಿಗೆ ನಿದ್ದೆ ಮಾಡಲಾರ್ದಟ್ಟು ಅಳುತ್ತಿತ್ತಂತಿ ಮಗು. ಇಡೀ ಓಣಿ ಜನಗಳಿಗೆ ಬ್ಯಾಸರಾಗಿತ್ತಿ ಹುಡುಗನ ಅಳು ಕೇಳಿ. ಆದ್ರೆ ತಾಯಿ ನಾಗಮ್ಮ ಏನು ಮಾಡ್ತಾಳ, ಯಂತ್ರ ಮಂತ್ರ ಹಾಕ್ಸ್ಯಾಳ, ತಾಯ್ತ ಕಡ್ಸ್ಯಾಳ, ಲಿಂಬಿ ಹಣ್ಣು ತಂದಾಳ, ಕರಿದಾರ ಕಟ್ಟ್ಯಾಳ, ಏನು ಎಲ್ಲ ಮಾಡ್ಯಾಳ. ಆದ್ರೆ ಅಳದು ನಿಲ್ಲಿಸ್ಲಿಲ್ಲ, ಮಗ ನಿಲ್ಲಿಸಲಿ. ಇಷ್ಟ ಅಲ್ಲದೆ ಆ ತಾಯಿ ತನ್ನ ದೇವರಿಗೆ ಹರಕೆ ಮಾಡ್ತಾಳ. ಏನು, ನನ್ನ ಮಗ ಅಳದ ಏನಾದ್ರೆ ಕಡಿಮೆ ಮಾಡ್ದ, ಅಳದ ನಿಲ್ಲಿಸಿದ್ರ ನಿನಗಿಂತ ಸೇವೆಯನ್ನು ಮಾಡ್ತೀನಿ ಅಂತ ಹರಕೆನೂ ಮಾಡಿದ. ಏನು ಹರಕೆ ಯಂತ್ರ ಮಂತ್ರ ಏನು ಮಾಡಿದ್ರನ ಆ ಹುಡುಗ ಅಳ್ಳೋದನ್ನು ನಿಲ್ಲಿಸಲಿಲ್ಲ. ಆ ನಾಗಮ್ಮ ಲಚ್ಚಪ್ಪರು ಯೋಚನೆ ಮಾಡ್ಯಾರ, ಭಾಳ ದಿನಕ್ಕೆ ಈ ಮಗ ನಮಗೆ ಭಗವಂತ ಕೊಟ್ಟ, ಆದ್ರೆ ಇಟ್ಟು ಯಾಕೆ ನಮಗೆ ಹೈರಾಣ ಮಾಡಾಕತ್ಯಾನ. ಮಗು ಅಳುತ್ತದೆ ಅಂದರೆ ತಾಯಿ ಕಣ್ಣಾಗ ನೀರು, ತಂದೆ ಕಣ್ಣಾಗ ನೀರು. ಆ ಮಗು ಮಲಿ ಕುಡಿಲಿಲ್ಲ ಅಂದ್ರೆ ಅವರು ಸರಿಯಾಗಿ ಊಟ ಮಾಡಲಾಗ್ಯಾರ. ಯಾಕ, ಆ ಕರುಳು ಚೆನ್ನಾಗಿದ್ರನ ತಂದೆ ತಾಯಿ ಸುಖವಾಗಿರ್ಬೇಕಲ್ಲ. ಹೀಗೆ ಆ ಮಗುವಿನ ಅಳುವಿನ ಬ್ಯಾಸರವನ್ನು ಕೇಳಿ ಇಡೀ ಊರಿನ ಜನಕ್ಕೆ ಬ್ಯಾಸರಾಗ್ಯದ. ಅಂಥ ಗಳಿಗೆ ಒಳಗ ಇವ್ರ ಮನೆಗೆ ಒಬ್ಬ ಭಿಕ್ಷಾಂದೇಹಿ ಅಂತ ಜಂಗಮ ಬರ್ತಾನೆ. ಯಾರ ಮನೆಗೆ? ನಾಗಮ್ಮರ ಮನೆಗೆ ಭಿಕ್ಷಾಂದೇಹಿ ಅಂತ ಒಬ್ಬ ಜಂಗಮ ಮೂರ್ತಿ ಬರ್ತಾ. ಆ ನಾಗಮ್ಮ ತಾಯಿ ಜಂಗಮರು ಬಂದರೆ ಭಾಳ ಪ್ರೀತಿ ಆಕೆಗೆ. ಆ ತಾಯಿ ಎದುರುಗೊಂಡು ಅವರ ಜೋಳಿಗೆಯೊಳಗೆ ನೀಡಿ, ಯಪ್ಪ, ನನ್ನ ಮಗ ಹೀಗೆ ಅಳ್ಳಾಕತ್ಯಾದ, ಹಗಲ ರಾತ್ರಿ ನನ್ನ ಮಗ ಅಳ್ಳಾಕತ್ಯಾನ, ಏನಾರ ಜರ ಆಶೀರ್ವಾದ ಮಾಡ್ರಿ ಅಂತ ಕೇಳಿದ್ರು.
ಅವಾಗ ಆ ಬಂದಿರುವ ವ್ಯಕ್ತಿ ಕೇಳ್ತಾನೆ, ಯವ ನಿನ್ನ ಮಗನ ಹೆಸರು ಏನು, ನಿನ್ನ ಮಗನ ಹೆಸರು ಏನು ಅಂತ ಕೇಳಿದ್ರು. ನಿನ್ನ ಮಗನ ಹೆಸರು ಏನು ಅಂದಗಳಿಗೆ ಆ ತಾಯಿ ಅಂತಾಳ, ಮೌನೇಶ, ಮೌನಯ್ಯ, ಮೌನೇಶ, ಮೌನಯ್ಯ ಅಂತ ಹೆಸರದ. ಆಗ ಬಂದಿರುವಂಥ ವ್ಯಕ್ತಿ ಹೇಳ್ತಾನ, ಆ ಹಿರಿಯ ಮನುಷ್ಯ ಜಂಗಮ ಮೂರ್ತಿ ಏನು ಮೌನಯ್ಯನೇ ಬಂದಾನ, ನಂದೀಶ್ವರನೇ ಬಂದಾನ, ಆ ತಾಯಿಗೆ ಹೇಳಾಕತ್ಯಾನ. ಏನು ಹೇಳ್ತಾನ, ಈತ ಅವತಾರಿ ಪುರುಷನದಾನ, ಈತ ಮೌನದಿಂದ ಇರಾಮಲ್ಲ, ಈತ ಮೌನದಿಂದ ಇರಾಮಲ್ಲ, ಈ ನಾಡಿನೊಳಗ ಸಿದ್ಧಿ ಪುರುಷನಾಗಿ ಕೈವಲ್ಯ ಪದವಿಯನ್ನು ಹೊಂದಿ ಈತ ಮಹಾನ್ ಸಿದ್ಧಿ ಪುರುಷನಾಗದರಿಂದ ಈತ ಮೌನಯ್ಯನಲ್ಲ, ಸಿದ್ದಪ್ಪ ಅಂತ ಕರೆಯವ, ಅವ ಆರಾಮಾಗಿರ್ತಾನೆ ಅಂತ ಹೇಳದ. ಆ ತಾಯಿ ಅದೇ ಒಲೆನ ಬೂದಿ ತಗೊಂಡ ಆ ತೊಟ್ಟಲದಾಗಿರ ಮಗನಿಗೆ ಆಧಾರ ಹಚ್ಚಿ ಅಂತಾಳ, ಯಪ್ಪ ನಾವೇನೋ ತಿಳಿಲಾರ್ದ ಮೌನಯ್ಯ ಅಂತ ನಮ್ಮ ಕುಲದೇವರ ಹೆಸರಿಟ್ಟೀವಿ, ಅದನ್ನು ತಪ್ಪಾಗ್ಯದ. ನೀನು ಅವತಾರಿ ಪುರುಷ, ಸಿದ್ಧಟಿಗಿ ಪುರುಷ, ಈ ನಾಡಿನೊಳಗ ಪವಾಡ ಪುರುಷ ಆಗ ವಿಧೀದಿ ಅಂದಮೇಲೆ ಇವತ್ತಿನಿಂದ ನೀನು ಮೌನಯ್ಯನಲ್ಲ, ಸಿದ್ದಪ್ಪ, ಸಿದ್ದಪ್ಪ ಅಂತ ನಾಮಕರಣ ಮಾಡ್ತಾರ. ಅವತ್ತನ ಮಗು ಅಳುವುದನ್ನು ನಿಲ್ಲಿಸ್ತದ. ಮಹಾತ್ಮರ ಲೀಲೆ ಯಾರಿಗೂ ಗೊತ್ತಾಗಲ್ಲ. ಶರಣರ ಮಹಿಮೆ ತಿಳಿಯುವುದೇ ಶಿವ, ಪರಿಪರಿ ಪಾಪದ ನರಕುರಿಗಳಿಗೆ. ತಿಳಿಯುವುದೇ ಶಿವ ಶರಣರ ಮಹಿಮೆ, ತಿಳಿಯುವುದೇ ಶಿವ ಶರಣರ ಮಹಿಮೆ. ಪರಿಪರಿ ಪಾಪದ ನರಗುರಿಗಳಿಗೆ ತಿಳಿಯುವುದೇ ಶಿವ ಶರಣರ ಮಹಿಮೆ, ತಿಳಿಯುವುದೇ ಶಿವ ಶರಣರ ಮಹಿಮೆ.